ನಿರ್ದೇಶಕರ ಇಲಾಖೆ 2 ಇದು ಸಿಂಧನೂರಿಗೆ ಸ್ಥಳಾಂತರಗೊಂಡೈತಿ. ಯಾವಾಗಂದರೆ ಆಗಸ್ಟ್ 19ನೇ ತಾರೀಕು ಕಳೆದ ವರ್ಷ 2024ರಂದು. ಈಗಾಗಲೇ ನಾವೆಲ್ಲ ಲಿಂಗಸೂರು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಒಂದು ಎಲ್ಲ ಹೋರಾಟ ಮಾಡಿ ಒಂದು ಮನವಿ ಸಹಿತ ಸಲ್ಲಿಸಿದ್ವಿ ಎ ಸಿ ಅವರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ. ಆದರೂ ಸಹ 1 ವರ್ಷದಿಂದ ಸುಮ್ಮನೆ ಕೂತು ಈಗ ಏಕಾಏಕಿ ಮೊನ್ನೆ 7ನೇ ತಾರೀಕಿಗೆ ಒಂದು ಆದೇಶ ಆಗಿದೆ ಸರ್ಕಾರದ ಕಾರ್ಯದರ್ಶಿ ಕಡೆಯಿಂದ, ಆಯುಕ್ತ ಕಡೆಯಿಂದ ಒಂದು ಆದೇಶ ಬಂದಿದೆ. 7ನೇ ತಾರೀಕು 11 ತಿಂಗಳ ಈ ಪ್ರಗತಿ ಯಾವ ಮಟ್ಟಕ್ಕೆ ಬಂತಂತೇಳಿ ವರದಿ ಕೇಳಿದ್ದಾರೆ ಇಲ್ಲಿ ಇಲಾಖೆಗೆ. ಅಂದರೆ ಇದೊಂದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ಕೃಷಿ ಇಲಾಖೆ ನಮ್ಮ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಪುರಾತನ ಕಾಲದಿಂದಲೂ ಜಿಲ್ಲಾ ಕೇಂದ್ರ ಅಂತಿತ್ತು. ಅದನ್ನು ಗಮನ ತೆಗೆದುಕೊಂಡು ಈ 13 ವರ್ಷದಿಂದ ಉಪ ಕೃಷಿ ನಿರ್ದೇಶಕರ ಇಲಾಖೆ ಲಿಂಗಸೂರಿ ಮಾಡಿದ್ರೆ ಸಹಿತ ಇಷ್ಟು ವರ್ಷ ಸುಮ್ಮನೆ ಕುಂತು ಏಕಾಏಕಿ ತಮ್ಮದೇ ಆಡಳಿತ ಐತಿ, ತಮ್ಮದೇ ಸರ್ಕಾರ ಐತೆ ಅಂತೇಳಿ ಲಿಂಗಸೂರಲ್ಲಿ ಅನುದಾನ ಲಿಂಗಸೂರಿಗೆ ಬಂದಂಥ ಅನುದಾನ ಸಿನ್ನೂರಿಗೆ ತೆಗೆದುಕೊಂಡು ಹೋಗಕತ್ತಾರೆ. ಇದು ಖಂಡನೆಯ. ಇದನ್ನು ಖಂಡಿಸಿ ನಾವು ನಿರಂತರ ಹೋರಾಟ ಹಮ್ಮಿಕೊಂಡಿದ್ದೇವೆ ಹಿಂದಿನಿಂದ ಲಿಂಗಸೂರು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ. ಇದು ನಮ್ಮ ರೈತ ಸಂಘಕ್ಕೆ ಅಷ್ಟೇ ಸೀಮಿತ ಅಲ್ಲ ಇದು, ಯಾಕಂದರೆ ಮುಖ್ಯವಾಗಿ ರೈತರ ಇಲಾಖೆ ಅನ್ನೋದಕ್ಕೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇದು ಎಲ್ಲ ಸಂಘಟನೆಗಳು ಅನುಗುಣವಾಗುತ್ತೆ ಹೇಳ್ಬೇಕಂದ್ರೆ. ಯಾಕಂದರೆ ಈಗ ಇಲಾಖೆ ನಮ್ಮ ಒಂದೊಂದು ಇಲಾಖೆ ಸಿನ್ನೂರಿಗೆ ಅಂತಂದರೆ ನಮ್ಮ ಲಿಂಗಸೂರು ಜಿಲ್ಲಾ ಕೇಂದ್ರದಿಂದ ವಂಚಿತ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಹಾಗಾಗಿ ಇದನ್ನು ವಿರೋಧಿಸಿ ಇನ್ನು ಮುಂದೆ ನಿರಂತರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ. ಈ ಜನಪ್ರತಿನಿಧಿಗಳು ಮತ್ತು ಇಲಾಖೆ ಸಿಬ್ಬಂದಿಯವರು ಗಮನ ತಗೊಂಡು ಇದನ್ನು ಕೂಡಲೇ ರದ್ದು ಮಾಡಬೇಕಂತ ಒತ್ತಾಯ ಪಡ್ತಾರೆ.